ಓಕೆ, ಈಗ ಬಿಜೆಪಿಯ ಸುನಾಮಿ 29 ಪಾಲಿಕೆಗಳ ಪೈಕಿ 21ರಲ್ಲಿ ಮಹಾಯುತಿ ಮೈತ್ರಿಕೂಟದ ಮುನ್ನಡೆ, 7 ಪಾಲಿಕೆಗಳಲ್ಲಿ ಯುಬಿಟಿ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಒಂದರಲ್ಲಷ್ಟೇ ಕಾಂಗ್ರೆಸ್, ಸೊಲ್ಲಾಪುರದಲ್ಲಿ ಮಾತ್ರ ಕಾಂಗ್ರೆಸ್ನ ಮುನ್ನಡೆ ಇರತಕ್ಕಂಥದ್ದು. ಇನ್ನು ಬಿಎಂಸಿಯಲ್ಲಿ 227 ವಾರ್ಡ್ಗಳ ಪೈಕಿ 145 ವಾರ್ಡ್ಗಳ ಫಲಿತಾಂಶ ಲಭ್ಯ. ಬಿಜೆಪಿ 73, ಯುಬಿಟಿ 57, ಕಾಂಗ್ರೆಸ್ 9ರಲ್ಲಿ ಮುನ್ನಡೆಯಲ್ಲಿವೆ. ಟ್ರೆಂಡ್ ನಾನು ಹೇಳ್ತಾ ಇರೋದು, ಟ್ರೆಂಡ್ ಅಟ್ ಎ ಟೈಮ್ ನಿಮಗೆ 2 ವಾರ್ಡ್ಗಳ ಮತ ಎಣಿಕೆ ನಡೀತಾ ಇದೆ. 29 ಪಾಲಿಕೆಗಳ ಪೈಕಿ 21 ಪಾಲಿಕೆ ಬಿಜೆಪಿಯು, 7 ಪಾಲಿಕೆ ಯುಬಿಟಿ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ಗೆ ಕೇವಲ ಒಂದು, ಅದು ಹಳೇ ಬೇರು ಈಗ ಚಿಗುರ್ತಾ ಇದೆ. 227 ವಾರ್ಡ್ಗಳು ಬಿಎಂಸಿಯಲ್ಲಿರ್ತಕ್ಕಂಥದ್ದು, 145ರ ಟ್ರೆಂಡ್ ಸಿಕ್ಕಿದೆ. ಬಿಜೆಪಿ ಒಕ್ಕೂಟಕ್ಕೆ 73, ಯುಬಿಟಿಗೆ 57. ಕಾಂಗ್ರೆಸ್ನದ್ದು ನಿರಾಶಾದಾಯಕ ಪ್ರದರ್ಶನ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಮತಾ ಅವರಿಂದ ಪಡ್ಕೊಂಬೋಣ. ಮಮತಾ, ನಾನಿಲ್ಲಿ ಬಿ ಜೆ ಪಿಯ ವಿಚಾರವನ್ನು ಹೇಳಬೇಕು. ಒಂದು, ಕಾಂಗ್ರೆಸ್ ಬಿ ಜೆ ಪಿ ಅಲ್ಲಿ ಆಡಳಿತಾರೂಢ ಪಕ್ಷ ರಾಜ್ಯದಲ್ಲಿ. ಎರಡನೇದು, ಬಿ ಜೆ ಪಿಯವರು ಲೋಕಲ್ ಬಾಡಿ ಎಲೆಕ್ಷನ್ ಆಗಲಿ ಅಥವಾ ಅಸೆಂಬ್ಲಿ ಎಲೆಕ್ಷನ್ ಆಗಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲಿ ತುಂಬ ಸೀರಿಯಸ್ ಆಗಿ ತಗೋತಾರೆ ಬೇರೆ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ಅಂತ. ಆ್ಯಂಡ್ ಅದು ಈಗ ನಂಬರ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಎಕ್ಸಾಕ್ಟ್ಲಿ. ಒಂದೇ ಒಂದು ಚಿಕ್ಕ ಚುನಾವಣೆ ನಡೀತಾ ಇದೆ ಅಂದ್ರೂ ಕೂಡ ಅಷ್ಟೇ ರಾಷ್ಟ್ರೀಯ ಮಟ್ಟದ ನಾಯಕರು ಫುಲ್ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾರೆ. ಮತ್ತೆ ಸ್ಥಳೀಯ ಚುನಾವಣೆಗಳ ಜೊತೆಗೆ ನ್ಯಾಷನಾಲಿಟಿ ಇಂಟ್ರೆಸ್ಟ್ ಅನ್ನ ಕೂಡ ಅಲ್ಲಿ ಎಳೆದು ತರ್ತಾರೆ. ಇಲ್ಲೂ ಅಷ್ಟೇನೆ, ನಿಮಗೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆನಲ್ಲೂ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಿದೆ ಅದನ್ನ. ನೀವು ಸ್ಥಳೀಯವಾಗಿ ಲೋಕಲ್ ಇಶ್ಯೂಸ್ ಬಗ್ಗೆ ಮಾತಾಡೋದಿಲ್ಲ, ಮ್ಯಾನಿಫೆಸ್ಟೋದಲ್ಲಿ ಬರೀ ನ್ಯಾಷನಲ್ ಇಂಟ್ರೆಸ್ಟ್, ಹಿಂದುತ್ವ ಎಲ್ಲ ಎಳ್ಕೊಂಡು ಬರ್ತೀರಾ ಇಲ್ಲಿ ಅಂತ. ಬಟ್ ಅದು ಅವ್ರ ಸ್ಟ್ರಾಟಜಿ. ಆ ಸ್ಟ್ರಾಟಜಿಗೆ ಕೌಂಟರ್ ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ವಿಫಲವಾಗಿದೆ. ಅದರ ರಿಸಲ್ಟ್ ಇದು. ಇನ್ಫ್ಯಾಕ್ಟ್ ನಿಮಗೆ ಇನ್ನೂ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ನಾವು ಈಶಾನ್ಯ ರಾಜ್ಯಗಳ ರಿಸಲ್ಟ್ ಬಗ್ಗೆ ಹೇಳಬೇಕು. ಮೋದಿ ಬರೋಕ್ಕೂ ಮುಂಚೆ ಅಲ್ಲಿ 1 ಸೀಟ್ ಸಿಗ್ತಾ ಇರಲಿಲ್ಲ. ಈಗ ನೀವು ನೋಡ್ಬೋದು ತ್ರಿಪುರಾ, ಅಸ್ಸಾಮು ಇಲ್ಲೆಲ್ಲ ರೂಲ್ ಮಾಡ್ತಾ ಇದ್ದಾರೆ. ಇದೇನಕ್ಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಸ್ಟ್ರಾಟಜಿ. ಒಂದು ರಾಜ್ಯ ಗೆದ್ಬಿಟ್ವಿ ಅಂದ ತಕ್ಷಣನೇ ಅವರು ಈ ರಿಲ್ಯಾಕ್ಸಿಂಗ್ ಪೀರಿಯಡ್ ಅಥವಾ ಕೂಲಿಂಗ್ ಪೀರಿಯಡ್ಗೆ ಕೂತ್ಕೊಳ್ತಾ ಇರಲಿಲ್ಲ. ಬಟ್ ಕಾಂಗ್ರೆಸ್ ಹಂಗಲ್ಲ. ಯಾವುದೋ ಒಂದು ರಾಜ್ಯ ಗೆದ್ರು ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಗೆದ್ರು 2023ರಲ್ಲಿ. ಮೊನ್ನೆ ಅಷ್ಟೇ ಬಿಹಾರದ ಎಲೆಕ್ಷನ್ ಆಯಿತು. ಅಲ್ಲಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಕಮಾಲ್ ಮಾಡಿದ್ರು. ಎಷ್ಟು ಆತ್ಮಾವಲೋಕನ ಸಭೆಗಳನ್ನು ಮಾಡಿದ್ರು, ತಪ್ಪು ಎಲ್ಲ ಇತ್ತು ಅಂತ ಒಂದೇ ಒಂದು ವ್ಯಾಲ್ಯೂಯೇಷನ್ ಮೀಟಿಂಗ್ ಅನ್ನ ಕೂಡ ಅವರು ಹಮ್ಮಿಕೊಳ್ಳಲಿಲ್ಲ. ಅಷ್ಟೊಂದು ರಿಲ್ಯಾಕ್ಸ್ ಮೂಡಿಗೆ ಜಾರ್ ಬಿಡ್ತಾರೆ, ಅಷ್ಟೊಂದು ನಿರಾಸಕ್ತಿನ ಜಾರ್ತಾರೆ. ಆ ನಿರಾಸಕ್ತಿನೇ ಬಿಜೆಪಿಗೆ ವರದಾನ ಆಗ್ತಾ ಇದೆ. ಅದು ಈ ಆರಂಭಿಕ ಟ್ರೆಂಡ್ನಲ್ಲೂ ಕೂಡ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿ ರೀ ಮಮತಾ. ಒಟ್ಟಾರೆ ಇವಾಗ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಉಳಿದ ಸ್ಥಳೀಯ ಸಂಸ್ಥೆಗಳಾಗಿರಬಹುದು, ತುಂಬ ಎಫರ್ಟ್ ಹಾಕಿದ್ದು 2 ಪಾರ್ಟಿ. ಒಂದು ಬಿ ಜೆ ಪಿಯವರು ಕೂಡ ತುಂಬ ಎಫರ್ಟ್ ಹಾಕಿದ್ರು. ದೇವೇಂದ್ರ ಫಡ್ನವೀಸ್ ಅವರು ಕೂಡ ಪ್ರಚಾರಕ್ಕೆ ಹೋಗಿದ್ರು, ಅವರು ಕೂಡ ಭರವಸೆಗಳನ್ನು ಕೊಟ್ಟರು, ಅವರು ಜನರ ವಿಶ್ವಾಸ ಗಳಿಸೋ ಪ್ರಯತ್ನವನ್ನು ಮಾಡಿದ್ರು.